ಹೌದು ವೀಕ್ಷಕರೇ, ಸಾಮಾನ್ಯವಾಗಿ 2-3 ದಿನ ಸಂಬಂಧಿಕರ ಮನೆಗೆ ಅಂತ ಕುಟುಂಬ ಸಮೇತ ಮನೆಯಿಂದ ಹೊರಡುವಾಗ ಮನೆಯಲ್ಲಿ ಲೈಟ್ ಹಾಕಿ ಹೋಗೋದು ಕಾಮನ್ನು. ಕಾರಣ, ಮನೆಯಲ್ಲಿ ಲೈಟ್ ಇದ್ದು ಬೆಳಕಿದ್ರೆ ಯಾರೋ ಮನೆಯಲ್ಲಿ ಇದ್ದಾರೆ ಅಂತ ಕಳ್ಳರು ಮನೆಗೆ ನುಗ್ಗೋಲ್ಲ ಅನ್ನೋ ಗ್ಯಾರಂಟಿ. ಆದರೆ ಇಲ್ಲೊಬ್ಬ ಕಿಲಾಡಿ ಕಳ್ಳ ಅಂತಹ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ನಂತೆ. ಅಂದಹಾಗೆ ಈ ಖತರ್ನಾಕ್ ಕಳ್ಳನ ಹೆಸರು ನೂರುಲ್ಲಾ ಅಲಿಯಾಸ್ ಖಾರದ ಪುಡಿ ನೂರುಲ್ಲಾ ಅಲಿಯಾಸ್ ಚಾಂದ್ ಸಾಬ್ ಅಲಿಯಾಸ್ ಮಹಮ್ಮದುಲ್ಲಾ. ಅರೆರೆರೆ, ಇದೇನಪ್ಪ ಇಷ್ಟೊಂದು ಹೆಸರುಗಳು ಅಂದ್ರ? ಅದೇ ಈತನ ಸ್ಟ್ರಾಟಜಿ, ಸ್ಪೆಷಾಲಿಟಿ. ಹೋದ ಕಡೆಯಲ್ಲೆಲ್ಲ ಒಂದೊಂದು ಹೆಸರು ಹೇಳಿಕೊಂಡು ಮನೆಗಳತನ ಮಾಡೋದನ್ನ ಕಾಯಕ ಮಾಡಿಕೊಂಡಿದ್ದಾನೆ. ಇನ್ನು ಈತನಿಗೆ ಸ್ವತಃ ಈತನ ಹೆಂಡತಿ ಅಮೀನಾಬಿ ಹಾಗೂ ಸ್ನೇಹಿತರಾದ ವಿನೋದ್ ಸೇರಿದಂತೆ ಸಾಗರ್ ಅನ್ನೋರು ಸಾಥ್ ಕೊಡ್ತಾ ಇದ್ರು. ಅಂದಹಾಗೆ ಈ 4 ಮಂದಿ ಜನವರಿ 10ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದೂರು ನಗರದ ತ್ಯಾಗರಾಜ್ ಕಾಲೋನಿಯಲ್ಲಿ ಅಶ್ವಥ್ ನಾರಾಯಣ ಶೆಟ್ಟಿಯವರು ಪತ್ನಿ ಸಮೇತ ಮಗನ ಮನೆಗೆ ಬೆಂಗಳೂರಿಗೆ ಹೋಗಿದ್ದಾಗ ಮನೆಯಲ್ಲಿ ಯಾರೂ ಇಲ್ಲ ಅಂತ ಮನೆಯ ಬಾಗಿಲು ಬೀಗ ಒಡೆದು ಹಾಕಿ ಮನೆಯ ಬೀರಿನಲ್ಲಿದ್ದ 412 ಗ್ರಾಂ ಚಿನ್ನಾಭರಣ ಸೇರಿದಂತೆ 2.5 kg ಬೆಳ್ಳಿ ಆಭರಣಗಳು ಮತ್ತು ನಗದು ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ರು. ಹೆಸರು ಶೈಲಜಾ ಅಶ್ವಥ್ ಅಂತ, ನಮ್ಮದು ಗೌರಿಬಿದನೂರು. ನಾವು ನಮ್ಮ ಮನೆಯವರ ಆರೋಗ್ಯ ಸಮಸ್ಯೆಯಿಂದ ಬೆಂಗಳೂರಿಗೆ ಹೋಗಿದ್ವಿ. 10ನೇ ತಾರೀಕು ರಾತ್ರಿ ಹೋದ್ವಿ. ನಾವು ಇದ್ದಕ್ಕಿದ್ದಂಗೆ ಏನೂ ನಾವು ತೆಗ್ದಿಡೋದಕ್ಕೇನೂ ಆಗಲಿಲ್ಲ, ಬಂದುಬಿಡೋಣ ಅಂತ ಹೋದ್ವಿ. ಆದರೆ ಬರೋಕ್ಕಾಗಲಿಲ್ಲ, ಅಲ್ಲಿ ಹಾಸ್ಪಿಟ್ಲ್ಸ್ ಎಲ್ಲ ನೋಡ್ಕೊಂಡು ಬರೋದಕ್ಕೆ. ಆವತ್ತು 15ನೇ ತಾರೀಕು ರಾತ್ರಿ ಕಳ್ಳರು ನೋಡ್ಕೊಂಡಿದ್ದು ಮನೆಯನ್ನು ದರೋಡೆ ಮಾಡಿದ್ದಾರೆ. ನಮಗೆ ಇನ್ಫಾರ್ಮ್ ಮಾಡಿದ್ರು ನಮ್ಮ ಮೈದಾ ಅವರು, ಜನಾರ್ದನ್ ಅಂತ ಅವರು. ನಾವು ಇದ್ದಕ್ಕಿದ್ದಂಗೆ ಬಂದ್ವಿ. ತುಂಬ ಶಾಕ್ ಆಯ್ತು ಅದೆಲ್ಲ ನೋಡಿ. ಅಲ್ಲಿ ನೋಡಿದ್ಮೇಲೆ ಅವ್ರು ಪೊಲೀಸ್ನವರು, ಬೆರಳಚ್ಚು ತಜ್ಞರು, ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ರು. ನಾವು ಬರೋ ಅಷ್ಟರಲ್ಲಿ ಅವರು ತುಂಬ ಶ್ರಮಪಟ್ಟು ಪೊಲೀಸ್ನವರು ಅವರು ಹುಡುಕೊಟ್ಟಿದ್ದಾರೆ. ಸುಮಾರು 15-20 ದಿನದಿಂದ ಅವರು ನಮಗೋಸ್ಕರ ಶ್ರಮ ಪಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲನೂ ಐಟಮ್ಸ್ ಎಲ್ಲನೂ ಸಿಕ್ಕಿದೆ. ಅವರು ಹುಡುಕೊಡ್ತಾರೆ ಅನ್ನೋ ಭರವಸೆನೂ ಇತ್ತು. ಈಗ ಇನ್ನೂ ಹೆಚ್ಚಾಗಿದೆ ಅವ್ರ ಮೇಲೆ ನಂಬಿಕೆ ಅನ್ನೋದು. ನಮಗೆ ತುಂಬ ಸಂತೋಷ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಕ್ಕಿದೆ, ಇನ್ನೂ ಸ್ವಲ್ಪ ಸಿಗಬೇಕು. ಕ್ಯಾಶು ಅದೆಲ್ಲ ಸಿಕ್ಕಿಲ್ಲ. ತುಂಬ ಸಂತೋಷ ಆಯಿತು. ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ತುಂಬ 45-50 ವರ್ಷದಿಂದ ನಾವು ಅದನ್ನು ಕಷ್ಟಪಟ್ಟು ಸಂಪಾದಿಸಿ ಮಾಡಿಸ್ಕೊಂಡಿರೋದು. ಅವೆಲ್ಲನೂ ಅರ್ಜೆಂಟಾಗಿ ಹೋಗ್ಬೇಕಾಗಿರೋದ್ರಿಂದ ಅದನ್ನು ಲಾಕರ್ನಲ್ಲಿ ಇಡೋಕ್ಕಾಗಲಿಲ್ಲ. ನಮಗೆ ಆರೋಗ್ಯ ಮುಖ್ಯ ಆಗಿತ್ತು ಅವಾಗ, ಆದ್ದರಿಂದ ಅಲ್ಲಿ ಹೊರಟೋದ್ವಿ. ಬರೋಷ್ಟರಲ್ಲಿ ಈ ಥರ ಆಗಿತ್ತು. ಎಲ್ಲ ಸಿಗುತ್ತೆ ಅಂತ ನಂಬಿಕೆ ಇತ್ತು ಪೊಲೀಸ್ನವ್ರ ಕಡೆಯಿಂದ. ಸಿಕ್ಕಿದೆ ಎಲ್ಲನೂ. ತುಂಬ ಸಂತೋಷ ಆಗಿದೆ. ಇನ್ನು ಅಶ್ವಥ್ ನಾರಾಯಣ್ ಶೆಟ್ಟಿ ಹಾಗೂ ಪತ್ನಿ ಶೈಲಜಾ ಹುಷಾರಿಲ್ಲ ಅಂತ ಬೆಂಗಳೂರಿನ ಮಗನ ಮನೆಗೆ ಹೋಗಿದ್ರು. ಹಾಗಾಗಿ ಮನೆಯಲ್ಲಿ ಬೆಳಕು ಇರಲಿ ಅಂತ ಒಂದು ಲೈಟ್ ಹಾಕಿ ಮನೆಗೆ ಬೀಗ ಹಾಕೊಂಡು ಹೊರಟಿದ್ರು. ಆದ್ರೆ ಅದೇ ಕಳ್ಳರಿಗೆ ವರದಾನ ಆಗಿದೆ. ಕಳ್ಳತನ ಮಾಡಲು ಹುಡುಕಾಡ್ತಾ ಇದ್ದಾಗ ಅಶ್ವಥ್ ನಾರಾಯಣ ಶೆಟ್ಟಿ ಮನೆ ಕಂಡಿದೆ. ಈ ಕಳ್ಳ ನೂರುಲ್ಲಾ, ಹೆಂಡತಿ ಹಮೀನಾಬಿ ಹಾಗೂ ಇವನ ಖತರ್ನಾಕ್ ಸ್ನೇಹಿತರಾದ ವಿನೋದ್ ಹಾಗೂ ಸಾಗರ್ ಮನೆಯ ಬಾಗಿಲು ಒಡೆದು ಒಳನುಗ್ಗಿ ಮನೆಯಲ್ಲಿದ್ದ ಬರೋಬ್ಬರಿ 412 ಗ್ರಾಂ ಚಿನ್ನಾಭರಣ, 2.5 kg ಬೆಳ್ಳಿ ಆಭರಣ, ಸರಿಸುಮಾರು 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ದೋಚಿ ಎಸ್ಕೇಪ್ ಆಗಿದ್ರು. ಆದರೆ ಗೌರಿಬಿದನೂರು ಪೊಲೀಸರು ಈ ಆರೋಪಿಗಳನ್ನು ಪತ್ತೆ ಮಾಡಿ ಆರೋಪಿಗಳನ್ನ ಹಿಡಿಬೇಕು ಅಂತ ಹೋದಾಗ ಪೊಲೀಸರ ಕಾರು ಸಹ ಅಪಘಾತವಾಗಿ ಪೊಲೀಸರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿ ಗಾಯಗೊಂಡಿದ್ರು. ಆದರೂ ಪಟ್ಟು ಬಿಡದೆ ಕಳ್ಳರನ್ನ ಬಂಧಿಸಿ ಕರೆತಂದು ಮಾಲು ವಶಪಡಿಸಿಕೊಂಡಿದ್ದಾರೆ. ಯಲ್ಲಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತ್ಯಾಗರಾಜ್ ನಗರಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಆಗಿದೆ ಜನವರಿ ತಿಂಗಳಲ್ಲಿ. ಅರೌಂಡ್ 10th ಜನವರಿ ಮನೆದವರು ಮನೆ ಬಿಟ್ಟು ಬೇರೆ ಮದುವೆ ಕೆಲಸ ಬಗ್ಗೆ ಬೆಂಗಳೂರಿಗೆ ಹೋಗಿದ್ದಾರೆ. ಮನೆಗೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ 14th ಅವರಿಗೆ ಈ ಥರ ಮಾಹಿತಿ ಸಿಕ್ತು कि ಅವರದು ಡೋರ್ ವಗೇರ ಏನಾದರೂ ಬ್ರೇಕ್ ವಗೇರ ಆಗಿದೆ, ಲಾಕ್ ವಗೇರ ಬ್ರೇಕ್ ಆಗಿದೆ, ಮನೆಯಲ್ಲಿ ಕಳ್ಳತನ ಆಗಿ. ಸೊ ಅವರು ನಮಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಜೊತೆಗೆ ನಮ್ಮದು ಟೀಮ್ ಕೂಡ ಅಲ್ಲಿ ಹೋಗಿ ಎಲ್ಲ ಫಿಂಗರ್ ಪ್ರಿಂಟ್ ಕಲೆಕ್ಷನ್ ವಗೇರ, ಬೇರೆ ಎವಿಡೆನ್ಸಸ್ ಕಲೆಕ್ಷನ್ ವಗೇರ ಮಾಡಿದ್ದಾರೆ. ಸೊ 15th ಒಂದು FIR ರಿಜಿಸ್ಟರ್ ಆಯಿತು. FIR ಪ್ರಕಾರ ಟೋಟಲ್ 412 ಗ್ರಾಮ್ಸ್ ಆಫ್ ಗೋಲ್ಡ್, 2.5 ಕಿಲೋಗ್ರಾಮ್ಸ್ ಆಫ್ ಸಿಲ್ವರ್ ಮತ್ತು ಸ್ವಲ್ಪ ಕ್ಯಾಶ್ ಕೂಡ ಹೋಗಿದೆ. ಸೊ
ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡಿದ್ದೀವಿ. ಎಲ್ಲ ಟೌನಿಂದ ಯಾವ ಜಾಗ CCTV ಕ್ಯಾಮ್ರಾಸ್ ಇದೆ ಎಲ್ಲ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡಿ ಆರೋಪಿಗೆ ಪತ್ತೆ ಮಾಡೋಕ್ಕಾಗಿ ನಮ್ಮ ಒಂದು ಟೀಮ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಅವ್ರದ್ದು ದೊಡ್ಡಬಳ್ಳಾಪುರ ರಸ್ತೆಯಿಂದ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ. ಆ ಟೈಮ್ಗೆ ಒಂದು ಪಲ್ಟಿ ಕೂಡ ಆಗಿದೆ. ಅವರು ಖಾಸಗಿ ವೆಹಿಕಲಲ್ಲಿ ಜಿಗ್ನಿ ಸೈಡ್ಗೆ ಹೋಗ್ತಾ ಇದ್ದಾರೆ. ಇವರಿಗೆ ಮಾಹಿತಿ ಸಿಕ್ತು ಆರೋಪಿ ಬಗ್ಗೆ. ಆ ಟೈಮ್ಗೆ ನಮ್ಮ ಸಿಬ್ಬಂದಿದು ಒಂದು ಆಕ್ಸಿಡೆಂಟ್ ಕೂಡ ಆಯಿತು. ಸೊ ಈ ಥರ ಬಹಳ ಪರಿಶ್ರಮ ಮಾಡಿ ಮತ್ತು ಅವ್ರ ಜೊತೆ ಈ ಥರ ಇನ್ಸಿಡೆಂಟ್ ಆಗಿದೆ. ಆಮೇಲೆ ಕೂಡ ಅವರು ಎಲ್ಲರೂ ನಮ್ಮ CPIದು ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಕೇಸ್ಗೆ ಪತ್ತೆ ಮಾಡಿದ್ದಾರೆ. ಮತ್ತು ಒಂದು ಚೆನ್ನಾಗಿ ಪಾಯಿಂಟ್ ಏನಿದೆ, ಈ ಕೇಸಲ್ಲಿ ಫುಲ್ ರಿಕವರಿ ಆಗಿದೆ. ನಮಗೆ ಯಾವ ಜಾಗ ಬೇರೆ ಜಾಗ ಯಾರು ಕೊಟ್ಟಿದ್ದಾರೆ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲ ಕಡೆಯಿಂದ ಪತ್ತೆ ಮಾಡಿ ನಾವು ಫುಲ್ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದೀವಿ. ಕ್ಯಾಶ್ ಕೂಡ ಸಿಕ್ಕಿದೆ ನಮಗೆ. ಎಲ್ಲ ಗೋಲ್ಡ್ ಐಟಮ್ಸ್ ಮತ್ತು ಸಿಲ್ವರ್ ಐಟಮ್ಸ್ ಎಲ್ಲ ಸಿಕ್ಕಿದೆ. ಸೊ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಆಕ್ಸಿಡೆಂಟ್ ಆಗಿದೆ ಆಮೇಲೆ ಕೂಡ ಅದನ್ನು ಪರ್ಸ್ಯೂ ಮಾಡೋಕ್ಕೆ ಹೋಗಿದ್ದಾರೆ. ಸೊ ನಮ್ಮ ಸೈಡಿಂದ ತುಂಬ ಅವ್ರಿಗೆ ಅಪ್ರಿಷಿಯೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತು ರಿವಾರ್ಡ್ ರೂಲ್ ವಗೇರಾ ಕೂಡ ಅವ್ರಿಗೆ ರಿಕಮೆಂಡ್ ಮಾಡ್ತೀನಿ ನಾನು. ಇನ್ನು ಕಳುವಾದ ಚಿನ್ನ ಮತ್ತೆ ನೋಡ್ತೀವೋ ಇಲ್ವೋ ಅಂದ್ಕೊಂಡಿದ್ದಂತಹ ಮಾಲೀಕರಿಗೆ ಚಿನ್ನಾಭರಣವನ್ನು ವಾಪಸ್ ನೀಡಿದ್ದು ಪೊಲೀಸರ ಕಾರ್ಯಕ್ಕೆ ಮನೆ ಮಾಲೀಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಮನೆಯಲ್ಲಿ ಲೈಟ್ ಹಾಕಿ ಮನೆಗೆ ಬೀಗ ಹಾಕಲಾಗಿತ್ತು. ಇದರಿಂದಲೇ ಅಶ್ವತ್ಥನಾರಾಯಣ ಶೆಟ್ಟಿ ಮನೆಯಲ್ಲಿ ಕಳ್ಳತನ ಮಾಡಿರೋದಾಗಿ ಪೊಲೀಸರ ಬಳಿ ಕಳ್ಳರು ಬಾಯ್ಬಿಟ್ಟಿದ್ದು, ಈ ಕಳ್ಳರ ಖತರ್ನಾಕ್ ಐಡಿಯಾಗೆ ಪೊಲೀಸರೇ ನಿಬ್ಬೆರಗಾಗಿದ್ದಾರೆ. ಕಳವಾರ ಅರುಣ್ ಜೊತೆ ಶಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.